ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಎಲ್ಲರಿಗೂ ಗೊತ್ತೇ ಇದೆ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇದೆ. ಸೊ ಶಾಪಿಂಗ್ ಎಲ್ಲರೂ ಭರ್ಜರಿಯಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾವು ಕೂಡ ಒಂದು ಸ್ಯಾರಿ ಪರ್ಚೇಸಿಂಗ್ ಇತ್ತು, ಹಾಗೆಯೇ ಒಂದಷ್ಟು ಶಾಪಿಂಗ್ ಎಲ್ಲ ಇತ್ತು. ಸೊ ಎಲ್ಲರೂ ಮೈಸೂರಿಗೆ ಬಂದಿದ್ವಿ. ಆ್ಯಕ್ಚುಲಿ ಅಮ್ಮ ಮತ್ತು ಅಪ್ಪ, ಅಕ್ಕ, ಭಾವ ಎಲ್ಲರೂ ಕೂಡ ಬಂದಿದ್ದರು. ಸೊ ಅವ್ರ ಜೊತೆನೇ ನಾವು ಶಾಪಿಂಗಿಗೆ ಬಂದಿದ್ವಿ. ವರಮಹಾಲಕ್ಷ್ಮಿ ಫೆಸ್ಟಿವಲ್ ಹತ್ರ ಬರ್ತಿದ್ದಂಗೆ ಹೆಣ್ಮಕ್ಳ ಕತೆ ಬೇಡವೇ ಬೇಡ. ಈ ಒಂದು ಶಾಪಲ್ಲೂ ಕೂಡ ತುಂಬಾ ರಶ್ ಇತ್ತು. ಈ ಒಂದು ಶಾಪ್ ಅಂತ ಅಲ್ಲ, ಎಲ್ಲ ಅಂಗಡಿಗಳು ಕೂಡ ತುಂಬಾ ರಶ್ ಆಗಿದೆ. ಯಾವುದೇ ಅಂಗಡಿಗೂ ಕೂಡ ನಾವು ಕಾಲಿಡಲಿಕ್ಕೆ ಜಾಗ ಇಲ್ಲ, ಆ ರೀತಿ ಆಗಿಬಿಟ್ಟಿದೆ. ಯೂಸ್ವಲಿ ನಾವು ಸ್ವಲ್ಪ ಸುಮಂಗಲಿಗೆ ಜಾಸ್ತಿ ಹೋಗುವಂಥದ್ದು. ಸ್ಯಾರಿ ಕಲೆಕ್ಷನ್ಸ್ ಅಂತ ತುಂಬಾ ಚೆನ್ನಾಗಿತ್ತು. ಹಬ್ಬಕ್ಕೆ ಹೊಸ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತರಿಸಿದ್ರು. ಬಟ್ ನಮಗೆ ಏನಂದರೆ ಒಂದು ಮೈಂಡ್ ಸೆಟ್ ಇರುತ್ತೆ, ನಾವು ಈ ಒಂದು ಕಲರ್ ಕಾಂಬಿನೇಷನಲ್ಲಿ ತಗೋಬೇಕು ಈ ರೀತಿ ಎಲ್ಲ. ಬಟ್ ನಾವು ಹೇಳಿದ ಕಲರ್ಸ್ಗಳೆಲ್ಲ ಸಿಗೋದೇ ಇಲ್ಲ. ಅದರಲ್ಲೂ ಸ್ಯಾರಿ ಪರ್ಚೇಸಿಂಗ್ ಅಂತ ಹೋದಾಗ ನಮ್ಮ ಹತ್ರ ಯಾವ ಸ್ಯಾರಿ ಇಲ್ಲ ಅಂದರೆ ಯಾವ ಕಲರ್ ಕಾಂಬಿನೇಷನ್ ಇಲ್ಲ, ಆ ರೀತಿಯ ಒಂದು ಕಲೆಕ್ಷನನ್ನು ನಾವು ಹುಡುಕ್ತಾ ಇರ್ತೀವಲ್ವ. ಸೊ ಹಂಗಾಗಿ ಯಾವುದೇ ಒಂದು ಕಲರ್ಸ್ಗಳು ತೋರಿಸ್ತಾ ಇದ್ರೂ ಅದು ಇಷ್ಟನೇ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ನಮಗೂ ಕೂಡ ಹಾಗೆ ಆಯಿತು. ಕೆಲವೊಂದು ಕಲರ್ಸ್ ಇಷ್ಟ ಆದರೆ ಆ ಕಲರ್ಸ್ ನಮ್ಮ ಹತ್ರ ಇರ್ತಿತ್ತು. ಹಾಗೆಯೇ ಕೆಲವೊಂದು ಡಿಸೈನ್ಸ್ಗಳು ಇಷ್ಟ ಆದರೆ ಅದ್ರ ಕಲರ್ ಇಷ್ಟ ಆಗ್ತಿರಲ್ಲ, ಬೇರೆ ಕಲೆಕ್ಷನ್ ತೋರಿಸಿ ಅಂದರೆ ಖಾಲಿಯಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ನಾವು ನೋಡ್ತಿದ್ದಂಗೆ ಸ್ಯಾರೀಸ್ಗಳನ್ನ ಎಷ್ಟು ಬೇಗ ಎತ್ಕೊಂಡು ಹೊರ್ಟೋಗ್ತಾರೆ ಅಂದರೆ, ಕೆಲವೊಂದಷ್ಟು ಸ್ಯಾರೀಸ್ಗಳನ್ನ ಇಟ್ಕೊಂಡಿರ್ತೀವಿ ಬೇರೆ ಕಲರ್ ನೋಡೋಣ ಅಂತ. ಸೊ ಆವಾಗಲೇ ಸೆಲೆಕ್ಟ್ ಮಾಡ್ಕೊಂಡು ಹೊರ್ಟೋಗಿರ್ತಾರೆ. ನಮಗಿಂತ ಅವರೇ ಫಾಸ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಕೆಲವೊಂದು ಸಾರಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಈ ಕಲರ್ ತಗೊಳ್ಳೋದಾ ಆ ಕಲರ್ ತಗೊಳ್ಳೋದಾ ಅಂತ. ಆ ಒಂದು ಗ್ಯಾಪಲ್ಲೇ ಕೆಲವರು ತಗೊಂಡೇ ಹೊರ್ಟೋಗಿರ್ತಾರೆ. ಆವಾಗ ಅನಿಸುತ್ತೆ, ಹೌದು ಆ ಕಲರ್ ಕೂಡ ಚೆನ್ನಾಗಿತ್ತಲ್ವಾ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಈ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆಣ್ಮಕ್ಳಿಗೂ ಹಾಗೇ ಇರುತ್ತೆ. ಸೊ ಯಾರಿಗೆಲ್ಲ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ನಾವು ಬಂದು ಒಂದು 3000 4000 ಒಳಗಡೆ ಬಜೆಟ್ ಇಟ್ಕೊಂಡು ಹೋಗಿದ್ದಿದ್ದು. ನಾವು ಅಷ್ಟೊಂದೆಲ್ಲ 10,000 15,000 ಎಲ್ಲ ನಾನು ಕಾಸ್ಟ್ ಸ್ಯಾರಿಗೆ ಪರ್ಚೇಸ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಈ ಒಂದು ಪ್ರೈಸಲ್ಲೇ ನೋಡೋಣ ಅಂತ ನೋಡ್ತಾ ಇದ್ದೆ. ಮ್ಯಾರೇಜ್ ಫಂಕ್ಷನ್ಸ್ಗಳಾದರೆ ಓಕೆ, ಬಟ್ ಈ ಒಂದು ಫೆಸ್ಟಿವಲ್ಗೆ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಸೀರೆ ಅಂತ ಒಂದು ಈ ರೇಂಜಲ್ಲೇ. ಆ್ಯಕ್ಚುಲಿ ಈ ರೀತಿ ಒಂದು ಟಿಶ್ಯೂ ಸ್ಯಾರೀಸ್ ಬರುತ್ತಲ್ಲ, ಅದನ್ನೇ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಆ ಥರ ಒಂದು ಸ್ಯಾರೀಸ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಅದು ಯಾವುದೋ ಕಲರ್ಸ್ ಕಾಂಬಿನೇಷನ್ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಮುಂದೆ ಒಂದು ಮ್ಯಾರೇಜ್ ಇದೆ, ಸೊ ಅದಕ್ಕೆ ಬೇಕಾದರೆ ನಾವು ಪರ್ಚೇಸ್ ಮಾಡೋಣ ಈ ರೀತಿ ಅಂತ ಹೇಳಿ ಮಾಮೂಲಿ ಏನು ಸೆಮಿ ರೇಷ್ಮೆ ಅಂತ ಬರುತ್ತಲ್ವ, ಆ ರೀತಿ ಸ್ಯಾರೀಸಲ್ಲಿ ನೋಡ್ತಾ ಇದ್ದೆ. ಯಾವ ಕಲರ? ಹಾಗೆಯೇ ಬೇರೆ ಶಾಪ್ಗಳಲ್ಲಿ ನಿಧಾನಕ್ಕೆ ನಮಗೆ ಸ್ಯಾರೀಸ್ಗಳನ್ನ ತೋರಿಸ್ತಾರಲ್ಲ, ಆ ರೀತಿ ಅಂತೂ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ ಈ ಒಂದು ಸುಮಂಗಲಿ ಮತ್ತು ಮನಾರ್ ಸಿಲ್ಕ್ಗಳಲ್ಲಿ. ನಾವು ಆ್ಯಕ್ಚುಲಿ ನಿಂತ್ಕೊಂಡು ನೋಡಲಿಕ್ಕೇ ನಮಗೆ ಸ್ಪೇಸ್ ಸಾಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ ಕೆಲವೊಮ್ಮೆ. ಸೊ ಹೇಗೋ ಕಲೆಕ್ಷನ್ಸ್ ಇಷ್ಟ ಆದರೆ ಮಾತ್ರ ನಾವು ಇಲ್ಲಿ ನೋಡೋಕ್ಕಾಗೋದು. ಸೊ ಸುಮಂಗಲಿನೇ ನಾನು ಮತ್ತು ನನ್ನ ತಂಗಿ ಒಂದೊಂದು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ. ಬಟ್ ಅಕ್ಕನಿಗೆ ಯಾವುದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಅಂದರೆ ಅಲ್ಲಿ ಇರುವಂತಹ ಕಲರ್ಸ್ ಅವಳಿಗೆ ಇತ್ತು, ನನ್ನ ಹತ್ರ ಈ ಕಲರ್ಸ್ ಎಲ್ಲ ಬೇಡ ಅಂತ ಹೇಳಿದ್ದು. ಇದೊಂದು ಸ್ಯಾರಿನ ನಾನು ಎತ್ತಿಡಿಸ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದು ಮನ್ನರ್ಸ್ಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಸೊ ಅಂದವೇನೆ ನಿಮಗೆ ಗೊತ್ತಿರುತ್ತೆ, ಇಲ್ಲೆಲ್ಲ ಒಂದಷ್ಟು ಬ್ಯಾಂಗಲ್ಸ್ ಆಗಿರ್ಬೋದು, ಹಾಗೆಯೇ ಬೇರೆ ಬೇರೆ ರೀತಿ ಐಟಮ್ಸ್ಗಳದೆಲ್ಲ ಕಲೆಕ್ಷನ್ಸ್ ಇರುತ್ತೆ. ಸೊ ನನಗೆ ಆ್ಯಕ್ಚುಲಿ ಈ ರೀತಿ ಒಂದು ಗೋಲ್ಡ್ ಕಲರ್ ಬ್ಯಾಂಗಲ್ಸ್ ಬೇಕಾಗಿತ್ತು. ಸೊ ಈ ಒಂದು ಗೋಲ್ಡ್ ಕಲರ್ ಬ್ಯಾಂಗಲ್ಸ್ ಕೂಡ ಪರ್ಚೇಸ್ ಮಾಡಿದೆ.
ಇದು ಬಂದು 100 ರುಪೀಸ್ ಪರ್ ಸೆಟ್. ಸೊ ಆ ಒಂದು ಬ್ಯಾಂಗಲ್ಸ್ ತಗೊಂಡೆ. ಆ್ಯಕ್ಚುಲಿ ನಾನು ಗಾಜಿನ ಬಳೆನೇ ಜಾಸ್ತಿ ಹಾಕೋದ್ರಿಂದ ಆ ಸೈಡ್ ಈ ಸೈಡ್ ಎಲ್ಲ ಸ್ವಲ್ಪ ಮ್ಯಾಚ್ ಮಾಡಿ ಹಾಕೋಬೋದು ಅಂತ ತಗೊಂಡೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಮನ್ನಾರ್ಸ್ಗೆ. ಈ ಒಂದು ಶಾಪಲ್ಲಿ ಸ್ವಲ್ಪ ಫ್ರೀ ಇರುತ್ತೇನಾ ಅಂತ ಅಂದ್ಕೊಂಡ್ವಿ, ಬಟ್ ಸುಮಂಗಲಿಗಿಂತ ಹೆಚ್ಚಾಗಿ ಇಲ್ಲಿ ರಶ್ ಇತ್ತು. ಉಸಿರಾಡೋಕ್ಕೂ ಜಾಗ ಆಗಲ್ಲ, ಒಳಗಡೆ ಹೊರಟೋದ್ರೆ ಅಷ್ಟು ತುಂಬಾ ರಶ್ ಇತ್ತು. ಕೆಳಗಡೆ ಒಂದು ಸ್ಟೆಪ್ಪಲ್ಲಿ ಏನಿದೆ ಒಳಗಡೆ ಹೋಗ್ಲಿಕ್ಕಂತೂ ತುಂಬಾ ಕಷ್ಟ ಆಗುತ್ತೆ. ಕೆಲವೊಬ್ಬರು ಮೇಲ್ಗಡೆ ಹೋಗ್ತಿರ್ತಾರೆ, ಹಾಗೆಯೇ ಹೊರಗಡೆ ಹೋಗೋರು ಬರ್ತಿರ್ತಾರಲ್ವ. ಸೊ ಹಂಗಾಗಿ ತುಂಬಾ ರಶ್ ಆಗಿಬಿಡುತ್ತೆ ಅಲ್ಲಂತೂ. ಹಾಗೆಯೇ ಮನ್ನರ್ಸಲ್ಲೂ ಕೂಡ ಬೇಕಾದಷ್ಟು ಕಲೆಕ್ಷನ್ಸ್ ಎಲ್ಲ ಇತ್ತು, ಬಟ್ ನಮ್ಮ ಹತ್ರ ಇಲ್ಲದೆ ಇರೋಂಥ ಕಲರ್ಸ್ಗಳನ್ನ ಸರ್ಚ್ ಮಾಡ್ತಾ ಇದ್ವಿ. ಕಲರ್ ಕಾಂಬಿನೇಷನ್ ಈ ಕಲರ್ ಆಯ್ತಲ್ಲ ನನ್ನ ಹತ್ರ. ಇವ್ರ ಹತ್ರ ಮೊದಲು ತಗೊಂಡಿದ್ದು. ಆ್ಯಕ್ಚುಲಿ ನಾನು ಈ ರೀತಿ ನೆವಿಲ್ ಕಲರ್ ಸ್ಯಾರಿಗೆ ಪಿಂಕ್ ಕಲರ್ ಬಾರ್ಡರ್ ಬಂದಿರೋಂತಹ ಸ್ಯಾರಿನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಬ್ಲೂ ಕಾಂಬಿನೇಷನಲ್ಲಿ, ಅಂದರೆ ಪಿಕಾಕ್ ಕಲರ್ಗೆ ಬ್ಲೂ ಕಾಂಬಿನೇಷನ್ ಇರುವಂಥದ್ದನ್ನು ನಾನು ಪರ್ಚೇಸ್ ಮಾಡಿಬಿಟ್ಟಿದ್ದೆ ಸುಮಂಗಲಿನೇ. ಸೊ ನಾನು ಇದನ್ನು ಬೇಡ ಬಿಡು, ಅದೇ ಸಾಕು ಅಂತ ಸುಮ್ಮನಾದೆ. ಹಾಗೆಯೇ ಇದೊಂದು ಸ್ಯಾರಿ ಇತ್ತು, ಒಂಥರ ಗ್ರೀನ್ ಬರುತ್ತೆ, ಅದಕ್ಕೆ ಪಿಂಕ್ ಬಾರ್ಡರ್ ಇತ್ತು. ಅದನ್ನು ಕೂಡ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಬಿಡು, ಇನ್ಯಾವಾಗಲಾದರೂ ತಗೊಳ್ಳೋಣ ಅಂತ ಸುಮ್ಮನೆ ಆದೆ. ಹಾಗೆಯೇ ಜೊತೆಗೆ ಒಂದೆರಡು ಸಿಂಪಲ್ ಸ್ಯಾರಿ ಕೂಡ ಪರ್ಚೇಸ್ ಮಾಡಿದೆ. ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಕಲರ್ ಸ್ಯಾರೀಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ. ಈ ಕಲರ್ ಚೆನ್ನಾಗೈತೆ, ಬ್ಲೂ ಅಲ್ಲೂ ಆಯ್ತಲ್ಲ. ಆ ಗ್ರೀನ್ ಎತ್ಕೋ. ಇದು ಪಿಂಕ್ ಈ ರೀತಿ ಸಣ್ಣ ಚೆಕ್ಸ್ ಇರೋ ಪ್ಯಾಟ್ರನ್ ಅಕ್ಕನಿಗೂ ಕೂಡ ಇಷ್ಟ ಆಯಿತು. ಸೊ ಅವಳು ಮೆರೂನ್ ಕಲರ್ ಇದೆಯಲ್ವ, ಆ ಸ್ಯಾರಿನ ಅವಳು ಪರ್ಚೇಸ್ ಮಾಡಿದ್ಲು. 2000 ಸಮಥಿಂಗ್ ಏನೋ ಬಿತ್ತು ಸ್ಯಾರಿಗೆ. ಸೊ ಅವಳು ಆ ಕಲರನ್ನು ಸೆಲೆಕ್ಟ್ ಮಾಡಿದ್ಲು. ಬಟ್ ನಾನು ಈ ಸ್ಯಾರಿನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸರಿ ಬೇಡ, ಇನ್ಯಾವಾಗಲಾದರೂ ನೋಡೋಣ ಅಂತ ಸುಮ್ಮನೆ ಆಗಿಬಿಟ್ಟೆ. ಸ್ಯಾರಿ ಶಾಪಿಂಗ್ ಎಲ್ಲ ಮುಗೀತು. ನೆಕ್ಸ್ಟ್ ನಾವು ಗೋಲ್ಡ್ ಜ್ಯುವೆಲರ್ಸ್ ಅಂಗಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಒಂದು ಬೆಳ್ಳಿದು ಚೆಂಬೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ಲು ಅಕ್ಕ. ಹಂಗಾಗಿ ನಾವು ಜ್ಯುವೆಲರ್ಸ್ ಶಾಪ್ಗೆ ಹೋಗಬೇಕಾಗಿತ್ತು. ಹಾಗೆಯೇ ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಹೂವನ್ನೆಲ್ಲ ತೊಗೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಮಾರ್ಕೆಟ್ಗೆ ಹೋದ್ವಿ. ಅಂದವೇನೆ ನಮಗೆ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ಇತ್ತು, ಬಳೆ ಆಗಿರ್ಬೋದು, ಫೋಟೋ ಫ್ರೇಮ್ಸ್ ಆಗಿರ್ಬೋದು, ಮತ್ತು ಹೂಗಳು ಇದೆಲ್ಲ ಸಿಕ್ತು. ಸೊ ಹೋಗ್ತಾನೆ ಒಂದಷ್ಟು ಪರ್ಚೇಸಿಂಗ್ ಕೂಡ ಮಾಡಿದ್ವಿ. ಹಾಗೆ ನಾವು ಈ ರೀತಿ ಚೆಂಡು ಥರ ಇತ್ತಲ್ಲ, ಅದು 2 ಪೀಸ್ಗೆ 100 ರುಪೀಸ್ ಹೇಳಿದ್ರು. ಸೊ ಅದು ಆ ಒಂದು ಫ್ಲವರ್ಸ್ ಇದನ್ನು ತಗೊಂಡ್ವಿ. ಅಕ್ಕ ಬಂದು ಬೇರೆ ಫ್ಲವರ್ಸ್ದೆಲ್ಲ ತಗೊಂಡ್ಲು. ಹೂಗಳ ರೇಟ್ ಅಂತೂ ಕೇಳಲಿಕ್ಕೆ ಆಗಲ್ಲ, ಅಷ್ಟು ರೇಟ್ ಹೇಳ್ತಾಯಿದ್ರು. ಹಾಗೆಯೇ ಹಣ್ಣುಗಳು ಕೂಡ ಅಷ್ಟೇ ತುಂಬಾ ರೇಟ್ ಹೇಳ್ತಾಯಿದ್ರು. ಸೊ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು ರೇಟೆಲ್ಲ. ಸೊ ಹಾಗೆಯೇ ಹಬ್ಬಕ್ಕೆ ಬೇಕೇ ಬೇಕಲ್ವಾ. ಸೊ ಹಾಗೆಯೇ ಒಂದಷ್ಟು ಕೂಡ ಪರ್ಚೇಸ್ ಎಲ್ಲ ಮಾಡಿದ್ವಿ. ಹಾಗೆಯೇ ಮಳೆ ಕೂಡ ಶುರುವಾಗ್ಬಿಡ್ತು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಮತ್ತು ಅಪ್ಪ ಎಲ್ಲರೂ ಒಂದು ನಾಟಕ ಇತ್ತು, ನಮ್ಮ ಚಿಕ್ಕ ಮಾವ ಅವ್ರು ಸೇರಿದ್ರು. ಸೊ ಅದು ಕೂಡ ಮೈಸೂರಲ್ಲೇ ಇದ್ದಿದ್ದರಿಂದ ಸೊ ಎಲ್ಲರೂ ನಾಟಕಕ್ಕೆ ಹೊರಟೋಗಿದ್ರು, ನಾವು ಮಾತ್ರನೇ ಉಳ್ಕೊಂಡಿದ್ವಿ. ಸೊ ಹಂಗಾಗಿ ಅಲ್ಲೇ ಒಂದು ದೋಸೆ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಜ್ಯುವೆಲರಿ ಶಾಪ್ಗೆ ಬಂದ್ವಿ.
ಅದೇ ಸತೀಶ್ ಅವರು ರೇಗಿಸ್ತಾ ಇದ್ರು, ನಮ್ಮ ನಾಟಕದ ಪ್ರೋಗ್ರಾಮ್ ಮುಗಿಯುತ್ತೆ ಬಟ್ ನಿಮ್ಮ ಶಾಪಿಂಗ್ ಮುಗಿಯಲ್ಲ ಅಂತೆಲ್ಲ ಹೇಳ್ಕೊಂಡು ರೇಗಿಸ್ತಾ ಇದ್ರು. ಅಕ್ಕ ಬಂದು ಈ ರೀತಿ ಬೆಳ್ಳಿ ಚೆಂಬನ್ನು ತಗೋಬೇಕು ಅಂತ ನೋಡ್ತಾ ಇದ್ಲು. ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಇದು ಬಂದು ಗಣೇಶ್ ಜ್ಯುವೆಲರ್ಸ್ ಅಂತ ಹೇಳಿ ಮೈಸೂರಲ್ಲಿ ನಾವು ತಗೊಂಡಿದ್ದು. ಆ್ಯಕ್ಚುಲಿ ಈ ಚೆಂಬೆಲ್ಲ ನಾವು 1/4 kg ತಗೊಳ್ಳೋಣ ಸಾಕು ಅಂತ ಹೇಳಿ ನೋಡ್ತಾಯಿದ್ರು. ಒಂದಷ್ಟು ಎಲ್ಲ 1/4 kg ಇತ್ತು, ಬಟ್ ಇನ್ನೊಂದಷ್ಟೆಲ್ಲ ಸ್ವಲ್ಪ ಮೇಲೇನೂ ಇತ್ತು, ಅಂದರೆ ಒಂದು 100-200 ಗ್ರಾಮ್ಸ್ ಎಲ್ಲ ಜಾಸ್ತಿನೇ ಇತ್ತು. ಸೊ ಇನ್ನೊಂದು ಬಂದು 268 ಗ್ರಾಮ್ ಅನಿಸುತ್ತೆ, ಅದನ್ನು ಅವಳು ಸೆಲೆಕ್ಟ್ ಮಾಡಿದ್ಲು. ಸೊ ಅದನ್ನು ಫೈನಲೈಸ್ ಮಾಡಿದಾಗ 27,000 ಏನೋ ಬಿತ್ತು. ಆ್ಯಕ್ಚುಲಿ ಬಿಲ್ ಹಾಕುವಾಗ ಅವರು 29,000 ಹೇಳಿದ್ರು, ಬಟ್ ಸ್ವಲ್ಪ ಬಾರ್ಗೇನ್ ಮಾಡೋದ್ರ ಮೇಲೆ ಅದನ್ನು 27,000ಗೆ ಹಾಕ್ಕೊಟ್ರು. ಹಾಗೆಯೇ ಇನ್ನೊಂದು ರಿಂಗು ಕೂಡ ಅವರು ಪರ್ಚೇಸ್ ಮಾಡಲಿಕ್ಕೆ ಅಂತ ನೋಡ್ತಾಯಿದ್ರು. ಆ್ಯಕ್ಚುಲಿ ನಮ್ಮ ಅಕ್ಕ ಇದ್ದಾಳಲ್ಲ, ಅವಾಗ ನಾದಿನಿ ಬಂದು ರಾಜೇಶ್ವರಿ ಅಂತ, ಸೊ ಅವ್ರದ್ದು ಒಂದು ಗೋಲ್ಡ್ ರಿಂಗ್ ಕಟ್ಟಾಗ್ಬಿಟ್ಟಿತ್ತು. ಅದನ್ನು ರೀಪ್ಲೇಸ್ ಮಾಡಿ ಮೇಲೆ ಒಂದಷ್ಟು ದುಡ್ಡನ್ನು ಕೊಟ್ಬಿಟ್ಟು ಇದನ್ನು ತಗೊಂಡ್ರು. ಆ್ಯಕ್ಚುಲಿ ಈ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಅವಳಿಗೆ ಆ ಸೈಜ್ ಇರಲಿಲ್ಲ, ಹಾಗಾಗಿ ಬೇರೆ ಇನ್ನೊಂದು ಡಿಸೈನನ್ನು ನೋಡಿ ಪರ್ಚೇಸ್ ಮಾಡಿದ್ಲು. ಗಣೇಶ್ ಜ್ಯುವೆಲರ್ಸ್ ಬಂದು ನಮ್ಮ ರೆಗ್ಯುಲರಾಗಿ ಅಪ್ಪ ಮನೆಯವರು ಮತ್ತು ಅಕ್ಕನ ಮನೆಯವರೆಲ್ಲ ಸ್ವಲ್ಪ ಜಾಸ್ತಿ ಅಲ್ಲೇ ತಗೊಳ್ಳೋದು. ನಾವು ಬಂದರೆ ಸ್ವಲ್ಪ ಕೊಳ್ಳೇಗಾಲ ಆ ಸೈಡಲ್ಲಿ ತಗೋತೀವಿ, ಬಟ್ ಇಲ್ಲಿ ಬಂದು ಅಕ್ಕ ಭಾವ ಮತ್ತು ಅಮ್ಮ ಎಲ್ಲರೂ ಈ ಒಂದು ಗಣೇಶ್ ಜ್ಯುವೆಲರ್ಸ್ಗೆ ಜಾಸ್ತಿ ಬರೋದು. ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಕಲೆಕ್ಷನ್ಸ್ ತುಂಬಾ ಇಟ್ಟಿದ್ದಾರೆ. ಈ ಬೆಳ್ಳಿ ಆಗಿರ್ಬೋದು, ಚಿನ್ನದ್ದಾಗಿರ್ಬೋದು, ತುಂಬಾ ಚೆನ್ನಾಗಿ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ. ಫೈನಲಿ ಈ ಒಂದು ರಿಂಗನ್ನು ಅವಳು ಫೈನಲೈಸ್ ಮಾಡಿದ್ರು. ಇದು ಬಂದು 3 ಗ್ರಾಮ್ ಇತ್ತು, ಸೊ ಅದನ್ನು ಕೂಡ ಪರ್ಚೇಸ್ ಮಾಡಿ ಎಲ್ಲರೂ ಮನೆಗೆ ಬಂದ್ವಿ. ಹಾಗೆಯೇ ಈ ಸ್ಯಾರಿ ಬಂದು 3,300 ಇತ್ತು. ಸೊ 10% ಏನೋ ಡಿಸ್ಕೌಂಟ್ ಇತ್ತು, ಹಾಗಾಗಿ 300 ಬಿಟ್ಟು ನಮಗೆ 3,000 ಏನೋ ಬೀಳ್ತು. ಸೊ ಈ ಒಂದು ಕಲರ್ ನನ್ನ ಹತ್ರ ಆ್ಯಕ್ಚುಲಿ ಗ್ರೀನ್ ಇತ್ತು, ಬಟ್ ಈ ಒಂದು ಪಿಕಾಕ್ ಕಲರ್ ಇರಲಿಲ್ಲ, ಸೊ ಹಂಗಾಗಿ ಪರ್ಚೇಸ್ ಮಾಡಿದೆ. ಹಾಗೆಯೇ ಅಕ್ಕ ಬಂದು ಮೆರೂನ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಇರುವಂಥದ್ದನ್ನು ತಗೊಂಡ್ಲು. ಈ ಸ್ಯಾರಿ ಬಂದು ಪ್ಯೂರ್ ರೇಷ್ಮೆ ಬರಲ್ಲ, ಯಾವುದೋ ಮಿಕ್ಸ್ ರೇಷ್ಮೆ ಅಂತ ಹೇಳ್ತಾರೆ ಈ ಸ್ಯಾರಿನ. ಸೊ ಅದನ್ನು ನಾನು ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ನನಗೆ ಗೋಲ್ಡ್ ಬಾರ್ಡರ್ ಬರುತ್ತಲ್ವ, ಆ ರೀತಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಬಂದು ಕಾಪರ್ ಬಾರ್ಡ್ರ್ ಇತ್ತು ಸ್ವಲ್ಪ. ಸೊ ಕಾಂಬಿನೇಷನ್ ಎಲ್ಲ ಇಷ್ಟ ಆಯ್ತಲ್ವ, ಸೊ ಇಟ್ಸ್ ಓಕೆ ಇರಲಿ ಅಂತ ಹೇಳಿ ಇಟ್ಕೊಂಡೆ. ಹಾಗೆಯೇ ಒಂದು ಮೆರೂನ್ ಕಲರ್ ಸ್ಯಾರಿಗೆ ಬ್ಲೂ ಕಲರ್ ಬಾರ್ಡರ್ ಬಂದಿರುವಂತಹ ಸ್ಯಾರಿನ ನನ್ನ ತಂಗಿ ತಗೊಂಡ್ಲು. ಸೊ ಅವಳ ಹತ್ರನೂ ಕೂಡ ಈ ಕಲರ್ಸ್ ಎಲ್ಲ ಇರಲಿಲ್ಲ, ಹಾಗಾಗಿ ಅವಳು ಈ ಒಂದು ಕಲರನ್ನು ಸೆಲೆಕ್ಟ್ ಮಾಡಿ ತಗೊಂಡ್ಲು. ಸಿಂಪಲ್ ಸ್ಯಾರಿ ಕೂಡ ಬೇಕಾಗಿತ್ತು, ವರ್ಕ್ ಸ್ಯಾರಿ ಟೈಪ್ ಬರುತ್ತಲ್ವ ಆ ರೀತಿದ್ದು ನೋಡಿದ್ವಿ, ಬಟ್ ಈ ಒಂದು ಅರ್ಜೆಂಟಲ್ಲೇ ಅಂದು ತುಂಬ ರಶ್ ಕೂಡ ಇತ್ತಲ್ವ, ಹಾಗಾಗಿ ಬೇಡ ಅಂತ ಹೇಳಿ ಜಸ್ಟ್ ಇದೊಂದು ಸಿಂಪಲ್ ಸ್ಯಾರಿನ ತಗೊಂಡೆ ಅಷ್ಟೇ. ಇವಾಗೆಲ್ಲ ಈ ರೀತಿ ಸ್ಯಾರಿಗಳು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಮಿನಿ ಬನಾರಸ್ ಟೈಪಲ್ಲೇ ಇದು ಸ್ವಲ್ಪ ರೇಟ್ ಕಡಿಮೆದು. ಆ್ಯಕ್ಚುಲಿ ಇದು ಬಂದು 530 ಅನಿಸುತ್ತೆ ಅಷ್ಟೇ. ಒಟ್ಟಲ್ಲಿ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ನನಗೆ. ಇದು ಪ್ರೈಸ್ ತುಂಬಾ ಕಡಿಮೆ ಆದರೂ ಕೂಡ ಅದರ ಒಂದು ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಹೆಚ್ಚು ಕೂಡ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಸ್ವಲ್ಪ ಲೈಟ್ ಮಿಕ್ಸ್ ಡಾರ್ಕ್ ಇದ್ದಿದ್ದರಿಂದ ತುಂಬಾ ಇಷ್ಟ ಆಯಿತು ಈ ಒಂದು ಸ್ಯಾರಿ. ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಒಂದು ಕಮಲ ಈ ರೀತಿ ಒಂದು ಫ್ಲವರ್ ಬೇಕಿತ್ತು, ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಸ್ಟೋನ್ ಇರುವಂತಹ ಅಮ್ಮನವರ ಪಾದ ಹಾಗೆಯೇ ಹಸ್ತ. ಇದು ಬಂದು ನಾನು ಮೈಸೂರಲ್ಲಿ ತಂದಿದ್ದಲ್ಲ, ಲೋಕಲ್ ಶಾಪಲ್ಲಿ ನನ್ನ ಹಸ್ಬೆಂಡ್ ತಂದಿದ್ದಂತಹ ಒಂದು ಪ್ರಾಡಕ್ಟ್ ಇದು. ಇದಕ್ಕೆ ಅವ್ರು ಪೇ ಮಾಡಿದ್ದು 850 ಏನೋ ಪೇ ಮಾಡಿದ್ರಂತೆ. ಸೊ ಇದು ಸ್ಟೋನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಸ್ಟೋನ್ಸನ್ನೇ ಇದಕ್ಕೆ ಯೂಸ್ ಮಾಡಿದ್ದಾರೆ. ಲೈಟಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಸ್ಟೋನ್. ಕ್ಯಾಮ್ರಾದಲ್ಲಿ ಅಷ್ಟು ಹೈಲೈಟಾಗಿ ಕಾಣ್ತಾ ಇಲ್ಲ. ಕುಂಕುಮಕ್ಕೆ ಬರೋರಿಗೆಲ್ಲ ಒಂದಷ್ಟು ಬ್ಲೌಸ್ ಪೀಸ್ ಕೂಡ ಬೇಕಾಗಿತ್ತು, ಸೊ ಒಂದಷ್ಟು ಬ್ಲೌಸ್ ಪೀಸ್ ಕೂಡ ತರಿಸಿದ್ದೆ. ಹಾಗೆಯೇ ಒಂದಷ್ಟು ರಾ ಸಿಲ್ಕ್ ಟೈಪ್ ಕೂಡ ತಂದು ಇಟ್ಕೊಂಡಿದ್ದೆ ಆಲ್ರೆಡಿ. ಹಾಗೆಯೇ ಇದೊಂದಷ್ಟು ಇರಲಿ ಅಂತ ಇದನ್ನು ಕೂಡ ತರಿಸಿ ಇಟ್ಕೊಂಡೆ. ಈ ಒಂದು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಬೇಕಾಗಿದ್ದಂತಹ ಇನ್ನೊಂದು ಪ್ರಾಡಕ್ಟ್ ಈ ರೀತಿ ದೀಪ ಬೇಕಾಗಿತ್ತು. ತುಂಬ ದಿನದಿಂದ ಅನ್ಕೊತಾ ಇದ್ದೆ ತರಿಸೋಣ ಅಂತ, ಬಟ್ ಆಗಿರಲಿಲ್ಲ. ಸೊ ಹಂಗಾಗಿ ಇದನ್ನು ಕೂಡ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಇದು ಹಿಂದಿನ ದಿನವೇ ಬಂತು, ಸೊ ಅದನ್ನು ಕೂಡ ಈ ಒಂದು ಲಾಗಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ.
ಒಂಥರ ಚೆಂಡು ರೀತಿ ಫ್ಲವರ್ಸ್ ಇತ್ತಲ್ವ, ಇದು ಕೂಡ ಬೇಕಾಗಿತ್ತು, ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಹಾಗೆಯೇ ಇದನ್ನು ನೋಡಿದ್ವಲ್ಲ, ಒಂಥರ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಹಂಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಇದು ಬಂದು ಈ ರೀತಿದು 2 ಇತ್ತು ಆಲ್ರೆಡಿ. ಸೊ ಮಧ್ಯಕ್ಕೆ ಏನಾದರೂ ಹಾಕ್ಲಿಕ್ಕೆ ಬೇಕಾಗುತ್ತೆ ಅಂತ ಇದು ಕೂಡ ಪರ್ಚೇಸ್ ಮಾಡಿದೆ. ಸೊ ಈ ರೀತಿ ಒಂದು ಬ್ಯಾಕ್ ಡ್ರಾಪಲ್ಲಿ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸರಿ. ಸೊ ನೋಡೋಣ, ನೆಕ್ಸ್ಟ್ ಯಾವುದಾದ್ರೂ ಬೇರೆ ಚೇಂಜ್ ಮಾಡ್ತೀನಿ. ಪೂಜೆಗೆ ಬೇಕಾದಂಥ ಒಂದಷ್ಟು ಫ್ಲವರ್ಸ್ ಎಲ್ಲ ತಗೊಂಡ್ವಿ. ಹೂಗಳು ಕಾಕಡ ಹೂವು, ಹಾಗೆಯೇ ಬಟನ್ಸ್ ರೋಸ್ ಆಗಿರ್ಬೋದು, ಈ ಒಂದು ಫ್ಲವರ್ಸ್ ಎಲ್ಲ ತಗೊಂಡ್ವಿ. ಹೂ ರೇಟ್ ಅಂತೂ ಕೇಳಲಿಕ್ಕೆ ಆಗಲ್ಲ, ಹಣ್ಣು ಕೂಡ ಅಷ್ಟೇ ತುಂಬ ರೇಟ್ ಹೇಳ್ತಾಯಿದ್ರು. ಏನೋ ಹೇಳ್ತಾರಲ್ಲ ಗಗನಕ್ಕೇರಿದೆ ಅಂತ. ಸೊ ಈ ಒಂದು ವರಮಹಾಲಕ್ಷ್ಮಿ ಟೈಮಲ್ಲಂತೂ ಹೂಗಳು ಮತ್ತು ಹಣ್ಣುಗಳ ಬೆಲೆನಂತೂ ಕೇಳಲಿಕ್ಕೆ ಆಗಲ್ಲ, ಅಷ್ಟೊಂದು ರೇಟ್ ಇತ್ತು. ಸೊ ಹಬ್ಬಕ್ಕೆ ಬೇಕಾಗುತ್ತೆ ಒಂದಷ್ಟು ಪರ್ಚೇಸಿಂಗ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಪದೇ ಪದೇ ನಾವಿಲ್ಲಿ ಬರೋಕ್ಕಾಗಲ್ಲ ಅಂತ ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಕುಂಕುಮದ ಜೊತೆ ಕೊಡಲಿಕ್ಕೆ ಅಂತ ಒಂದಷ್ಟು ಬಳೆ ಕೂಡ ಬೇಕಾಗಿತ್ತು. ಸೊ ಅದನ್ನು ಕೂಡ ತಗೊಂಡು ಬಂದೆ ಅಲ್ಲೇ. ಸೊ ಇದಾಗಿತ್ತು ಇವತ್ತಿನ ನನ್ನ ಶಾಪಿಂಗ್ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.